ಕೆಪಿಎಸ್ಸಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಅಂತಕ್ಕಂಥ ಒಂದು ಆರೋಪವನ್ನು ಕೆಎಸ್ ಪರೀಕ್ಷೆ ಬರೆದಂಥ ಅಭ್ಯರ್ಥಿಗಳು ಗಂಭೀರವಾದಂಥ ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಇನ್ನು ಈ ಕುರಿತಂತೆ ರಾಜ್ಯ ಸರ್ಕಾರದ ವಿರುದ್ಧವೇ ಈಗ ಸಿಡಿದೆದ್ದಿರ್ತಕ್ಕಂಥದ್ದು. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಸರ್, ಕೆಪಿಎಸ್ಸಿಯಲ್ಲಿ ಅದರಲ್ಲೂ ಕೆಎಸ್ ಪರೀಕ್ಷೆ ಬರೆದಂಥ ಒಂದು ವಿಚಾರದಲ್ಲಿ ಸಾಕಷ್ಟು ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಅಂತಕ್ಕಂಥ ಒಂದು ಆರೋಪವನ್ನು ಕೆಎಸ್ ಅಭ್ಯರ್ಥಿಗಳೇ ಈಗ ಆರೋಪ ಮಾಡಿರ್ತಕ್ಕಂಥದ್ದು. ಸರ್ ನೋಡ್ರಿ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಎಲ್ಲದರಲ್ಲಿ ಭ್ರಷ್ಟಾಚಾರ ಇದೆ. ಭ್ರಷ್ಟಾಚಾರವೇ ಭ್ರಷ್ಟಾಚಾರ ಒಂದೇ ಸರಿಯಾಗಿ ನಡೀತಾ ಇರೋದು, ಉಳಿದೇನೂ ನಡೀತಾ ಭ್ರಷ್ಟಾಚಾರ, ದುರಾಡಳಿತ. ಹಾಗಾಗಿ KPSCಯಲ್ಲೂ ಸಹಿತ ಅಲ್ಲಿ ಏನು ಇವರು ವ್ಯವಸ್ಥೆ ಮಾಡಿಟ್ಟಿದ್ದಾರೆ ಅಂತಂದ್ರೆ, ಪ್ರತಿ ಅಭ್ಯರ್ಥಿ ಕಡೆಯಿಂದ ಕಲೆಕ್ಟ್ ಮಾಡಲಿಕ್ಕೆ ಇವರೇ ವ್ಯವಸ್ಥೆ ಮಾಡಿದ್ದಾರೆ ಸರ್ಕಾರದವರು. ಅದಕ್ಕೆ KPSCಯವರು ಕೂಡಿದ್ದಾರೆ. ಅದಕ್ಕೆ ಭ್ರಷ್ಟಾಚಾರ ಆಗಿದೆ. ಆ ಭ್ರಷ್ಟಾಚಾರದ ಆರೋಪವನ್ನು ಗಂಭೀರವಾಗಿ ಮಾಡಿದ್ದಾರೆ. ಇದಕ್ಕೆ ಸರ್ಕಾರವೂ ಜವಾಬ್ದಾರಿ, KPSCನೂ ಜವಾಬ್ದಾರಿ. ಸರಿ, ಒಂದೇ ಕೋಣೆಯಲ್ಲಿ 15-20 ಜನ ಏನು ಅಭ್ಯರ್ಥಿಗಳು ಇರ್ತಾರೆ ಸರ್, ಪರೀಕ್ಷೆ ಬರೋಂಥವ್ರು, ಅಂಥವ್ರನ್ನ ಪಾಸ್ ಮಾಡಿದ್ದಾರೆ ಅಂತಕ್ಕಂಥ ಒಂದು ಗಂಭೀರ ಆರೋಪ ಇದೆ. ಅಲ್ಲ, ಇದ್ರೊಳಗೆ ಭಾಳಷ್ಟು ಇರ್ರೆಗ್ಯುಲರಿ ನಡೆದ್ರ ಬಗ್ಗೆ ಅಭ್ಯರ್ಥಿಗಳು ಆರೋಪ ಮಾಡಿದ್ದಾರೆ. ಇದನ್ನು ಎನ್ಕ್ವೈರಿ ಮಾಡಬೇಕು ಮತ್ತು KPSCಯನ್ನು ಸಮಗ್ರವಾಗಿ ಉನ್ನತೀಕರಣಗೊಳಿಸಬೇಕು. ಅದನ್ನು UPSC ಮಾದರಿಯಲ್ಲಿ ಅಂತ ಒಂದು ಹುಡಾ ಕಮಿಟಿ ಅಂತ ಒಂದಾಗಿತ್ತು ಹಿಂದೆ. ಕರೆಕ್ಟ್, ಹುಡಾ ಕಮಿಟಿ ಇರ್ಬೋದು. ನನಗೆ ಸ್ವಲ್ಪ ಹೆಸರು ಆ ಕಡೆ ಆದರೆ ನಾನು ಆಮೇಲೆ ಕೊಡ್ತೀನಿ. ಹುಡಾ ಕಮಿಟಿನೇ ಅದು. ಅವರು ಮಾಡಿದಂಥ ಈ ರೆಕಮೆಂಡೇಷನ್ನ ಸರ್ಕಾರ ಎಕ್ಸೆಪ್ಟ್ ಮಾಡಿ KPSCಯನ್ನು ಯಾವ ರೀತಿ UPSC ನಡೀತಾ ಇದೆ ಆ ರೀತಿ ಒಂದು ಸರಿಯಾದಂಥ ಪ್ರೊಫೆಷನಲ್ ಆಗಿರುವಂಥ ಒಂದು ಸಂಸ್ಥೆಯನ್ನು ಮಾಡಬೇಕು. ಇಲ್ಲ ಅಂದರೆ ಮತ್ತು ಈಗಂತೂ ಮಿತಿಮೀರಿದಲ್ಲಿ ಭ್ರಷ್ಟಾಚಾರ ಇದೆ ಅನ್ನೋದಂತೂ ಆರೋಪ ಕಾಮನ್ ಇದೆ. ಈ ಬಗ್ಗೆ ಅಭ್ಯರ್ಥಿಗಳು ರಾಜ್ಯಪಾಲರಿಗೆ ಪತ್ರ ಬರೆಯೋಕ್ಕೆ ಮುಂದಾಗ್ತಾ ಇದ್ದಾರೆ ಸರ್. ಇಲ್ಲ, ರಾಜ್ಯಪಾಲರು ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಮತ್ತು ಅದರ ಜೊತೆಗೆ ರಾಜ್ಯ ಸರ್ಕಾರ ಇದನ್ನು ಸರಿಯಾದಂಥ ರೀತಿಯಲ್ಲಿ ಎನ್ಕ್ವೈರಿ ಮಾಡಿ ತಪ್ಪಿತಸ್ಥರನ್ನ ಫಿಕ್ಸ್ ಮಾಡಬೇಕು. ಆದರೆ ನನಗೇನು ಇದಕ್ಕೆ ರಾಜ್ಯ ಸರ್ಕಾರ ಮಾಡುತ್ತೆ ಅಂತ ಅನಿಸಲ್ಲ. ಯಾಕಂದರೆ ರಾಜ್ಯ ಸರ್ಕಾರನೂ ಇದರಲ್ಲಿ ಇನ್ವಾಲ್ವ್ ಆಗಿದೆ ಅಂತ ನನ್ನ ಭಾವನೆ. ಇದಿಷ್ಟು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಮಾತುಗಳು. ಒಂದು ಕಡೆ ಈ KPSCಯನ್ನು ಉನ್ನತೀಕರಣ ಮಾಡುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಈ ನಿಟ್ಟಿನಲ್ಲಿ ಅನ್ಯಾಯ ಆದವರಿಗೆ ನ್ಯಾಯವನ್ನು ಕೊಡಿಸುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮುಂದಾಗಬೇಕು. ಇದನ್ನು ಸೂಕ್ತವಾಗಿ ತನಿಖೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಮುಂದಾಗಬೇಕು ಅಂತಕ್ಕಂಥ ಮಾತುಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. KPSCಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಅಂತಕ್ಕಂಥ ಒಂದು ಆರೋಪವನ್ನು ಕೆಎಸ್ ಪರೀಕ್ಷೆ ಬರೆದಂಥ ಅಭ್ಯರ್ಥಿಗಳು ಗಂಭೀರವಾದಂಥ ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಇನ್ನು ಈ ಕುರಿತಂತೆ ರಾಜ್ಯ ಸರ್ಕಾರದ ವಿರುದ್ಧವೇ ಈಗ ಸಿಡಿದೆದ್ದಿರ್ತಕ್ಕಂಥದ್ದು. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಸರ್, KPSCಯಲ್ಲಿ ಅದರಲ್ಲೂ KS ಪರೀಕ್ಷೆ ಬರೆದಂಥ ಒಂದು ವಿಚಾರದಲ್ಲಿ ಸಾಕಷ್ಟು ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಅಂತಕ್ಕಂಥ ಒಂದು ಆರೋಪವನ್ನು KS ಅಭ್ಯರ್ಥಿಗಳೇ ಈಗ ಆರೋಪ ಮಾಡಿರ್ತಕ್ಕಂಥದ್ದು. ಸರ್ ನೋಡ್ರಿ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಎಲ್ಲದರಲ್ಲಿ ಭ್ರಷ್ಟಾಚಾರ ಇದೆ. ಭ್ರಷ್ಟಾಚಾರವೇ ಭ್ರಷ್ಟಾಚಾರ ಒಂದೇ ಸರಿಯಾಗಿ ನಡೀತಾ ಇರೋದು, ಉಳಿದೇನೂ ನಡೀತಾ ಭ್ರಷ್ಟಾಚಾರ, ದುರಾಡಳಿತ. ಹಾಗಾಗಿ KPSCಯಲ್ಲೂ ಸಹಿತ ಅಲ್ಲಿ ಏನು ಇವರು ವ್ಯವಸ್ಥೆ ಮಾಡಿಟ್ಟಿದ್ದಾರೆ ಅಂತಂದ್ರೆ, ಪ್ರತಿ ಅಭ್ಯರ್ಥಿ ಕಡೆಯಿಂದ ಕಲೆಕ್ಟ್ ಮಾಡಲಿಕ್ಕೆ ಇವರೇ ವ್ಯವಸ್ಥೆ ಮಾಡಿದ್ದಾರೆ ಸರ್ಕಾರದವರು. ಅದಕ್ಕೆ KPSCಯವರು ಕೂಡಿದ್ದಾರೆ. ಅದಕ್ಕೆ ಭ್ರಷ್ಟಾಚಾರ ಆಗಿದೆ. ಆ ಭ್ರಷ್ಟಾಚಾರದ ಆರೋಪವನ್ನು ಗಂಭೀರವಾಗಿ ಮಾಡಿದ್ದಾರೆ. ಇದಕ್ಕೆ ಸರ್ಕಾರವೂ ಜವಾಬ್ದಾರಿ, KPSCನೂ ಜವಾಬ್ದಾರಿ. ಸರಿ, ಒಂದೇ ಕೋಣೆಯಲ್ಲಿ 15-20 ಜನ ಏನು ಅಭ್ಯರ್ಥಿಗಳು ಇರ್ತಾರೆ ಸರ್, ಪರೀಕ್ಷೆ ಬರೋಂಥವ್ರು, ಅಂಥವ್ರನ್ನ ಪಾಸ್ ಮಾಡಿದ್ದಾರೆ ಅಂತಕ್ಕಂಥ ಒಂದು ಗಂಭೀರ ಆರೋಪ ಇದೆ. ಅಲ್ಲ, ಇದ್ರೊಳಗೆ ಭಾಳಷ್ಟು ಇರ್ರೆಗ್ಯುಲರಿ ನಡೆದ್ರ ಬಗ್ಗೆ ಅಭ್ಯರ್ಥಿಗಳು ಆರೋಪ ಮಾಡಿದ್ದಾರೆ. ಇದನ್ನು ಎನ್ಕ್ವೈರಿ ಮಾಡಬೇಕು ಮತ್ತು KPSCಯನ್ನು ಸಮಗ್ರವಾಗಿ ಉನ್ನತೀಕರಣಗೊಳಿಸಬೇಕು. ಅದನ್ನು UPSC ಮಾದರಿಯಲ್ಲಿ ಅಂತ ಒಂದು ಹುಡಾ ಕಮಿಟಿ ಅಂತ ಒಂದಾಗಿತ್ತು ಹಿಂದೆ. ಕರೆಕ್ಟ್, ಹುಡಾ ಕಮಿಟಿ ಇರ್ಬೋದು. ನನಗೆ ಸ್ವಲ್ಪ ಹೆಸರು ಆ ಕಡೆ ಆದರೆ ನಾನು ಆಮೇಲೆ ಕೊಡ್ತೀನಿ. ಹುಡಾ ಕಮಿಟಿನೇ ಅದು. ಅವರು ಮಾಡಿದಂಥ ಈ ರೆಕಮೆಂಡೇಷನ್ನ ಸರ್ಕಾರ ಎಕ್ಸೆಪ್ಟ್ ಮಾಡಿ KPSCಯನ್ನು ಯಾವ ರೀತಿ UPSC ನಡೀತಾ ಇದೆ ಆ ರೀತಿ ಒಂದು ಸರಿಯಾದಂಥ ಪ್ರೊಫೆಷನಲ್ ಆಗಿರುವಂಥ ಒಂದು ಸಂಸ್ಥೆಯನ್ನು ಮಾಡಬೇಕು. ಇಲ್ಲ ಅಂದರೆ ಮತ್ತು ಈಗಂತೂ ಮಿತಿಮೀರಿದಲ್ಲಿ ಭ್ರಷ್ಟಾಚಾರ ಇದೆ ಅನ್ನೋದಂತೂ ಆರೋಪ ಕಾಮನ್ ಇದೆ. ಈ ಬಗ್ಗೆ ಅಭ್ಯರ್ಥಿಗಳು ರಾಜ್ಯಪಾಲರಿಗೆ ಪತ್ರ ಬರೆಯೋಕ್ಕೆ ಮುಂದಾಗ್ತಾ ಇದ್ದಾರೆ ಸರ್. ಇಲ್ಲ, ರಾಜ್ಯಪಾಲರು ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಮತ್ತು ಅದರ ಜೊತೆಗೆ ರಾಜ್ಯ ಸರ್ಕಾರ ಇದನ್ನು ಸರಿಯಾದಂಥ ರೀತಿಯಲ್ಲಿ ಎನ್ಕ್ವೈರಿ ಮಾಡಿ ತಪ್ಪಿತಸ್ಥರನ್ನ ಫಿಕ್ಸ್ ಮಾಡಬೇಕು. ಆದರೆ ನನಗೇನು ಇದಕ್ಕೆ ರಾಜ್ಯ ಸರ್ಕಾರ ಮಾಡುತ್ತೆ ಅಂತ ಅನಿಸಲ್ಲ. ಯಾಕಂದರೆ ರಾಜ್ಯ ಸರ್ಕಾರನೂ ಇದರಲ್ಲಿ ಇನ್ವಾಲ್ವ್ ಆಗಿದೆ ಅಂತ ನನ್ನ ಭಾವನೆ. ಇದಿಷ್ಟು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಮಾತುಗಳು. ಒಂದು ಕಡೆ ಈ KPSCಯನ್ನು ಉನ್ನತೀಕರಣ ಮಾಡುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಈ ನಿಟ್ಟಿನಲ್ಲಿ ಅನ್ಯಾಯ ಆದವರಿಗೆ ನ್ಯಾಯವನ್ನು ಕೊಡಿಸುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮುಂದಾಗಬೇಕು. ಇದನ್ನು ಸೂಕ್ತವಾಗಿ ತನಿಖೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಮುಂದಾಗಬೇಕು ಅಂತಕ್ಕಂಥ ಮಾತುಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. KPSCಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಅಂತಕ್ಕಂಥ ಒಂದು ಆರೋಪವನ್ನು KS ಪರೀಕ್ಷೆ ಬರೆದಂಥ ಅಭ್ಯರ್ಥಿಗಳು ಗಂಭೀರವಾದಂಥ ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಇನ್ನು ಈ ಕುರಿತಂತೆ ರಾಜ್ಯ ಸರ್ಕಾರದ ವಿರುದ್ಧವೇ ಈಗ
ಸಿಡಿದಿರ್ತಕ್ಕಂಥದ್ದು. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, KPSCಯಲ್ಲಿ ಅದರಲ್ಲೂ KS ಪರೀಕ್ಷೆ ಬರೆದಂಥ ಒಂದು ವಿಚಾರದಲ್ಲಿ ಸಾಕಷ್ಟು ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಅಂತಕ್ಕಂಥ ಒಂದು ಆರೋಪವನ್ನು KS ಅಭ್ಯರ್ಥಿಗಳೇ ಈಗ ಆರೋಪ ಮಾಡಿರ್ತಕ್ಕಂಥದ್ದು. ಸರ್, ನೋಡ್ರಿ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಎಲ್ಲದರಲ್ಲಿ ಭ್ರಷ್ಟಾಚಾರ ಇದೆ. ಭ್ರಷ್ಟಾಚಾರವೇ ಭ್ರಷ್ಟಾಚಾರ. ಭ್ರಷ್ಟಾಚಾರ ಒಂದೇ ಸರಿಯಾಗಿ ನಡೀತಾ ಇರೋದು, ಉಳಿದೇನೂ ನಡೀತಾರೆ. ಭ್ರಷ್ಟಾಚಾರ ದುರಾಡಳಿತ. ಹಾಗಾಗಿ KPSCಯಲ್ಲೂ ಸಹಿತ ಅಲ್ಲಿ ಏನು ಇವರು ವ್ಯವಸ್ಥೆ ಮಾಡಿಟ್ಟಿದ್ದಾರೆ ಅಂತಂದ್ರೆ, ಪ್ರತಿ ಅಭ್ಯರ್ಥಿ ಕಡೆಯಿಂದ ಕಲೆಕ್ಟ್ ಮಾಡಲಿಕ್ಕೆ ಇವರೇ ವ್ಯವಸ್ಥೆ ಮಾಡಿದ್ದಾರೆ ಸರ್ಕಾರದವರು. ಅದಕ್ಕೆ KPSCಯವರು ಕೂಡಿದ್ದಾರೆ. ಅದಕ್ಕೆ ಭ್ರಷ್ಟಾಚಾರ ಆಗಿದೆ. ಆ ಭ್ರಷ್ಟಾಚಾರದ ಆರೋಪವನ್ನು ಗಂಭೀರವಾಗಿ ಮಾಡಿದ್ದಾರೆ. ಇದಕ್ಕೆ ಸರ್ಕಾರವೂ ಜವಾಬ್ದಾರಿ, KPSCನೂ ಜವಾಬ್ದಾರಿ. ಸರಿ, ಒಂದೇ ಕೋಣೆಯಲ್ಲಿ 15-20 ಜನ ಏನು ಅಭ್ಯರ್ಥಿಗಳು ಇರ್ತಾರೆ ಸರ್, ಪರೀಕ್ಷೆ ಬರೋಂಥವ್ರು, ಅಂಥವ್ರನ್ನ ಪಾಸ್ ಮಾಡಿದ್ದಾರೆ ಅಂತಕ್ಕಂಥ ಒಂದು ಗಂಭೀರ ಆರೋಪ ಇದೆ. ಅಲ್ಲ, ಇದ್ರೊಳಗೆ ಭಾಳಷ್ಟು ಇರ್ರೆಗ್ಯುಲರಿ ನಡೆದ್ರ ಬಗ್ಗೆ ಅಭ್ಯರ್ಥಿಗಳು ಆರೋಪ ಮಾಡಿದ್ದಾರೆ. ಇದನ್ನು ಎನ್ಕ್ವೈರಿ ಮಾಡಬೇಕು ಮತ್ತು KPSCಯನ್ನು ಸಮಗ್ರವಾಗಿ ಉನ್ನತೀಕರಣಗೊಳಿಸಬೇಕು. ಅದನ್ನು UPSC ಮಾದರಿಯಲ್ಲಿ ಅಂತ ಒಂದು ಹುಡಾ ಕಮಿಟಿ ಅಂತ ಒಂದಾಗಿತ್ತು ಹಿಂದೆ. ಹುಡಾ, ಹಾಂ ಕರೆಕ್ಟ್, ಹುಡಾ ಕಮಿಟಿ ಇರ್ಬೋದು. ನನಗೆ ಸ್ವಲ್ಪ ಹೆಸರು ಆ ಕಡೆ ಈ ಕಡೆ ಆದರೆ ನಾನು ಆಮೇಲೆ ಕೊಡ್ತೀನಿ. ಹುಡಾ ಕಮಿಟಿನೇ ಅದು. ಅವರು ಮಾಡಿದಂಥ ಈ ರೆಕಮೆಂಡೇಷನ್ನ ಸರ್ಕಾರ ಎಕ್ಸೆಪ್ಟ್ ಮಾಡಿ KPSCಯನ್ನು ಯಾವ ರೀತಿ UPSC ನಡೀತಾ ಇದೆ ಆ ರೀತಿ ಒಂದು ಸರಿಯಾದಂಥ ಪ್ರೊಫೆಷನಲ್ ಆಗಿರುವಂಥ ಒಂದು ಸಂಸ್ಥೆಯನ್ನು ಮಾಡಬೇಕು. ಇಲ್ಲ ಅಂದರೆ ಮತ್ತು ಈಗಂತೂ ಮಿತಿಮೀರಿದಲ್ಲಿ ಭ್ರಷ್ಟಾಚಾರ ಇದೆ ಅನ್ನೋದಂಥ ಆರೋಪ ಕಾಮನ್ ಇದೆ. ಈ ಬಗ್ಗೆ ಅಭ್ಯರ್ಥಿಗಳು ರಾಜ್ಯಪಾಲರಿಗೆ ಪತ್ರ ಬರೆಯೋಕ್ಕೆ ಮುಂದಾಗ್ತಾ ಇದ್ದಾರೆ ಸರ್. ಇಲ್ಲ, ರಾಜ್ಯಪಾಲರು ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಮತ್ತು ಅದರ ಜೊತೆಗೆ ರಾಜ್ಯ ಸರ್ಕಾರ ಇದನ್ನು ಸರಿಯಾದಂಥ ರೀತಿಯಲ್ಲಿ ಎನ್ಕ್ವೈರಿ ಮಾಡಿ ತಪ್ಪಿತಸ್ಥರನ್ನ ಫಿಕ್ಸ್ ಮಾಡಬೇಕು. ಆದರೆ ನನಗೇನು ಇದಕ್ಕೆ ರಾಜ್ಯ ಸರ್ಕಾರ ಮಾಡುತ್ತೆ ಅಂತ ಅನಿಸಲ್ಲ. ಯಾಕಂದರೆ ರಾಜ್ಯ ಸರ್ಕಾರನೂ ಇದರಲ್ಲಿ ಇನ್ವಾಲ್ವ್ ಆಗಿದೆ ಅಂತ ನನ್ನ ಭಾವನೆ. ಇದಿಷ್ಟು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಮಾತುಗಳು. ಒಂದು ಕಡೆ ಈ KPSCಯನ್ನು ಉನ್ನತೀಕರಣ ಮಾಡುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಈ ನಿಟ್ಟಿನಲ್ಲಿ ಅನ್ಯಾಯ ಆದವರಿಗೆ ನ್ಯಾಯವನ್ನು ಕೊಡಿಸುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮುಂದಾಗಬೇಕು. ಇದನ್ನು ಸೂಕ್ತವಾಗಿ ತನಿಖೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಮುಂದಾಗಬೇಕು ಅಂತಕ್ಕಂಥ ಮಾತುಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.